ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವಂದನೆಗಳು ನನ್ನ ಯೂಟ್ಯೂಬ್ ಚಾನಲ್ಗೆ. ಓಕೆ, ಬನ್ನಿ ನೋಡೋಣ ಹೌ ಟು ಅರ್ನ್ ಮನಿ ಇನ್ ಇಂಡಿಯಾ, ಬ್ಯಾಂಗ್ಳೂರ್ ಹೆಂಗೆ ಬೇಕಾದ್ರೆ ಆಗ್ಬೋದು. ಈಗ ಮನಿ ಅರ್ನ್ ಮಾಡೋದು ತುಂಬ ಈಸಿ. ಆ ಈಸಿ ಮಾಡ್ಕೊಳೋದೇ ಕಷ್ಟ ಅಷ್ಟೆ. ಆ ಕಷ್ಟ ಪಡಬೇಕು ಅಂತಂದರೆ ಏನೇನು ಮಾಡಬೇಕು, ಲೈಫಲ್ಲಿ ಹೇಗೆ ದುಡ್ಡು ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಯಾವ ರೀತಿ ಅಂತ. ಓಕೆ, ಫಸ್ಟ್ ಎಂಪ್ಲಾಯ್ಮೆಂಟ್, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. ಕರೆಕ್ಟ್, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. ಜೊತೆಗೆ ರೆಸ್ಪೆಕ್ಟ್, ಅದೊಂಥರ ಗುಡ್ ವಿಲ್ ಇದ್ದಂಗೆ. ಎಸ್, ಎಂಪ್ಲಾಯ್ಮೆಂಟಲ್ಲಿ 3 ಥರ ಇದೆ. ಒಂದು ಗೌರ್ಮೆಂಟ್ ಜಾಬು, ಇನ್ನೊಂದು ಪ್ರೈವೇಟ್ ಜಾಬು, ಇನ್ನೊಂದು ಬಿಸ್ನೆಸ್. ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ರೆ ನೀವು ಆಫ್ಟರ್ ಯುವರ್ ಎಜುಕೇಷನ್, ಡಿಗ್ರಿ ಆರ್ ಡಿಪ್ಲೊಮೊ ಆರ್ ಇಂಜಿನಿಯರಿಂಗ್, ಅದಾದಮೇಲೆ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಗೌರ್ಮೆಂಟ್ ಜಾಬ್. ಸೊ ಅದು ನಿಮ್ಮದು ರೆಡಿಯಾಗಿ UPSC, KPSC, KS, IAS ಎನಿಥಿಂಗ್, ಅದಕ್ಕೆ ರೆಡಿಯಾಗಿ ನೀವು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿ ಗೌರ್ಮೆಂಟ್ ಜಾಬ್ ತೊಗೊಂಡು ಪಾಸ್ ಆದರೆ, ಸೊ ಯು ವಿಲ್ ಅರ್ನ್ 50,000 ಆ್ಯಾವ್ರೇಜ್ ಸ್ಯಾಲ್ರಿ ಪರ್ ಮಂತ್. ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು. ಓಕೆ, ನೆಕ್ಸ್ಟ್ ಪ್ರೈವೇಟ್ ಜಾಬ್ ಮಸ್ತ್ ಜಾಬ್, ಲೈಫ್ ಸಖತ್ತಾಗಿರುತ್ತೆ ಪ್ರೈವೇಟ್ ಜಾಬ್. ಬಟ್ ನಾಟ್ ಮೋರ್ ದ್ಯಾನ್ 40 ವರ್ಷ ಆಗೋಗಂಟ ಚೆನ್ನಾಗಿ ರುಬ್ಬಿಸ್ಕೋತಾರೆ. ಬಟ್ ಪೇ ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಚೆನ್ನಾಗಿರ್ತಾರೆ, ಅಕ್ಕಪಕ್ಕ ಎಲ್ಲ ಚೆನ್ನಾಗಿರುತ್ತೆ. 60,000 ಆ್ಯಾವ್ರೇಜ್ ಸ್ಯಾಲ್ರಿ ಇರುತ್ತೆ. ಬಿಸ್ನೆಸ್ ಈಸ್, ನೀವು ದುಡಿತಾ ಇಲ್ಲ, ನಿಮ್ಮ ಕುಟುಂಬ ದುಡಿಸ್ತಾ ಇದ್ದೀರಾ ಅಷ್ಟೇ. ನಿಮ್ಮ ದೇಶಕ್ಕೋಸ್ಕರ ದುಡಿತಾ ಇದ್ದೀರಾ ಇಷ್ಟೇ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆದವರು ಇರ್ತಾರೆ, ಪ್ರಾಫಿಟ್ಟಾಗಿ ಡೆವಲಪ್ಮೆಂಟ್ ಆದವರು ಇದ್ದಾರೆ. ಸೊ ಬಿಸ್ನೆಸ್ ಈಸ್ ಬೆಸ್ಟ್ ಕಂಪೇರ್ಡ್ ಟು ಪ್ರೈವೇಟ್ ಜಾಬ್ ಆ್ಯಂಡ್ ಗೌರ್ಮೆಂಟ್ ಜಾಬ್. ಈ 2 ಜಾಬಲ್ಲಿ ನೀವು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತೀರಾ. ಇನ್ ಬಿಸ್ನೆಸ್ ನೀವು ನಿಮಗೋಸ್ಕರ ಕೆಲಸ ಮಾಡ್ತೀರಾ ಅಷ್ಟೇ, ಡಿಫ್ರೆನ್ಸ್ ಇನ್ನೇನಿಲ್ಲ. ಬಿಸ್ನೆಸ್ಸಲ್ಲಿ ಅರೌಂಡ್ ಲ್ಯಾಕ್ಸ್ ಅಂತ ಹೇಳಿದ್ದೀನಿ, ಒಬ್ಬೊಬ್ಬರು ಅರೌಂಡ್ ಥೌಸಂಡ್ಸು ಮಾಡ್ತಿದ್ದಾರೆ, ಅರೌಂಡ್ ರುಪೀಸು ಮಾಡ್ತಾರೆ, ಇನ್ನೊಬ್ಬರು ಅರೌಂಡ್ ಕ್ರೋರ್ಸಲ್ಲೂ ಮಾಡ್ತಿದ್ದಾರೆ, ಇನ್ನೊಬ್ಬರು ಅದಕ್ಕಿಂತ ಮಿಲಿಯನ್ಸ್. ಓಕೆ, ನೆಕ್ಸ್ಟ್ ಈ ಕೆಲಸ ಬಿಟ್ಟು ಬೇರೆ ಹೆಂಗೆ ದುಡ್ಡು ಮಾಡೋದು ನೋಡೋಣ. ಕಂಟೆಂಟ್ ಕ್ರಿಯೇಷನ್ ನೋ ಡೇಸ್ ಇನ್ 2025 ಬ್ರೋ. ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ ತುಂಬ ದುಡ್ಡು ಬೇರೆ ಥರ ದುಡ್ಡು ಮಾಡ್ತಿದ್ದಾರೆ. ಹ್ಯಾಡ್ಸ್ ಆಗಿರ್ಬೋದು, ಗೂಗಲ್ ಆ್ಯಡ್ಸ್, ಇನ್ಸ್ಟಾ ಆ್ಯಡ್ಸ್, ಎಲ್ಲ ಅಡ್ವರ್ಟೈಸ್ಮೆಂಟ್ ದುಡ್ಡು ಮಾಡ್ತಿದ್ದಾರೆ. ಕಂಟೆಂಟ್ ಕ್ರಿಯೇಟ್ ಮಾಡಿ ತುಂಬ ಜನ ಫಾಲೋವರ್ಸ್ನ ತೊಗೊಂಡು ತುಂಬ ದುಡ್ಡು ಮಾಡ್ತಾರೆ. ನಾಟ್ ಇನ್ ಥೌಸಂಡ್ಸ್ or ನಾಟ್ ಇನ್ ಇಂಡಿಯನ್ ರುಪೀಸ್, ಇನ್ ಡಾಲರ್ಸ್ ದೇರ್ ಅರ್ನಿಂಗ್. ಓಕೆ, ನಿಮಗೂ ಇಷ್ಟ ಇದೆ ಕಂಟೆಂಟ್ ಕ್ರಿಯೇಟ್ ಮಾಡಿ, ಬ್ಲಾಗ್ ಮಾಡಿ, ಮತ್ತು ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಡಿಫ್ರೆಂಟ್ ನಿಮ್ಮದೇ ಕಂಟೆಂಟ್ ಇರುತ್ತೆ. ಪಬ್ಲಿಕ್ನ ಅಟ್ರ್ಯಾಕ್ಟ್ ಮಾಡಿ, ಫಾಲೋವರ್ಸ್ ತೊಗೊಳ್ಳಿ, ಅರ್ನ್ ಮಾಡಿ. ನೆಕ್ಸ್ಟ್ ಬ್ಲಾಗ್ಸ್. ಎಸ್ ಗೈಸ್, ಯೂಟ್ಯೂಬಲ್ಲಿ ಬ್ಲಾಗ್ಸ್ ಮಾಡಿ ತುಂಬ ಜನ ದುಡ್ಡು ಮಾಡ್ತಿದ್ದಾರೆ. ಮಿನಿಮಮ್ 1000 ಫಾಲೋವರ್ಸ್ ಇದ್ದರೆ ಸಾಕು. ದೇ ಆರ್ ಗೆಟ್ಟಿಂಗ್ ಹೈ ಯೂಸ್ ಆಫ್ ಮನಿ. ಬ್ಲಾಗ್ಸಲ್ಲಿ ನಿಮ್ಗೆ ಟ್ರಾವೆಲ್ ಮಾಡಬೇಕು ಅಂತ ತುಂಬ ಇಷ್ಟ ಇದ್ದರೆ ಟ್ರಾವೆಲ್ ಬ್ಲಾಗ್ ಮಾಡಿ, ಕುಕ್ ಮಾಡಬೇಕಂದ್ರೆ ಕುಕ್ ಮಾಡಿ, ಟೀಚಿಂಗ್, adventure, etc. Any kind of content you create in YouTube, so you can earn money as you expected, or it's more than your expectation. Next, investment and trading. Yes, ಈಗಿನ ಕಾಲದ ಯೂತ್ಸ್ or talented peoples or educationalist, all are investing money on lands, on luxury things, or any future profit assets they are investing. ಆ್ಯಂಡ್ ಟ್ರೇಡಿಂಗ್ ಆಲ್ಸೋ. ಟ್ರೇಡಿಂಗಲ್ಲೂ ಅಷ್ಟೇ ತುಂಬ ಜನ ಟ್ರೇಡಿಂಗ್ ಮಾಡ್ತಾರೆ. ಇಂಟ್ರಾಡೇ ಆಗಿರ್ಬೋದು, ಯಾವುದೋ ಒಂದು ಟ್ರೇಡಿಂಗ್ ಆಗಿರ್ಬೋದು, ತುಂಬ ಜನ ಟ್ರೇಡಿಂಗ್ ಮಾಡ್ತಾರೆ. ಅದು ಲಾಸ್ ಆದವ್ರು ನೋಡಿದ್ದೀನಿ, ಉದ್ದಾರ ಆದವ್ರು ನೋಡಿದ್ದೀನಿ. ಓಕೆ, ನಿಮ್ಮ ಇಷ್ಟ, ಹಿಂಗೂ ದುಡ್ಡು ಮಾಡ್ಬೋದು. ನೆಕ್ಸ್ಟು, ನಮ್ಮ ಕೈಲೇ ಅವೆಲ್ಲ ಬುದ್ಧಿ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮಗೆ ಅಷ್ಟು ನಾಲೆಡ್ಜ್ ಇಲ್ಲ ಅನ್ನೋರಂತಲ್ಲ. ತಲೆ ಇರೋರು, ತಲೆ ಇಲ್ದಿರೋರು, ನನ್ನಂತ ಅರ್ಧ ತಲೆ ಇರೋರು ಎಲ್ಲರೂ ಮಾಡೋ ಕೆಲಸ ಏನೇನು ಅಂತಂದರೆ, ನಾನು ಓದಿಲ್ಲ ಅಂತ ಡಿಗ್ರಿ ಪಾಸ್ ಆಗಿಲ್ಲ ಅಂದ್ಕೊಳ್ಳಿ, ಅಂಥವ್ರು ಡೆಲಿವರಿ ಜಾಬ್ ಮಾಡ್ತಿದ್ದಾರೆ. ಇನ್ನೊಬ್ಬರು ನಾನು ಡಿಗ್ರಿ ಮಾಡಿದ್ದೀನಿ, ನಂಗೆ ಕೆಲಸ ಸಿಕ್ಕಿಲ್ಲ, ಅವರು ಡೆಲಿವರಿ ಜಾಬ್ ಮಾಡ್ತಿದ್ದಾರೆ. ಡೆಲಿವರಿ ಜಾಬ್ ಯಾರು ಬೇಕಾದ್ರೆ ಮಾಡ್ಬೋದು, ಅದನ್ನು ದುಡ್ಡು ಮಾಡ್ಬೋದು. ಸೆಲ್ಲಿಂಗ್ ಐಟಮ್ಸ್ ಅಂದರೆ ನೀವು ಏನಾದರೂ ಯೂಸ್ಡ್ ಐಟಮ್ನ ಸೇಲ್ ಮಾಡೋದಾಗಿರ್ಬೋದು, ಅಥವಾ ನೀವೇ ಓನ್ ಕ್ರಿಯೇಟ್ ಮಾಡಿ ಸೇಲ್ ಮಾಡೋದಾಗಿರ್ಬೋದು, ಇನ್ ಆನ್ಲೈನ್ ಆರ್ ಆಫ್ಲೈನ್. ಮತ್ತು ನಿಮ್ಮ ಮನೆ ಇದ್ದರೂ, ನಿಮ್ಮದು ಸ್ವಂತ ಮನೆ ಇದೆ, ಮೇಲ್ಗಡೆ ಮನೆ ಖಾಲಿ ಇದೆ,
ಅದನ್ನು ನೀವು ರೆಂಟ್ ಕೊಟ್ಟು ದುಡ್ಡು ಮಾಡ್ಬೋದು. ಸೊ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಕೊಡ್ರಿ ಬಡ್ಡಿಗೆ, ನಮ್ಗೆ 100% ಬಡ್ಡಿ ಬಿಸ್ನೆಸ್ ಮಾಡ್ಬೋದು ಅಷ್ಟೇ. ನನಗೆ ಗೊತ್ತಿರೋದು ಅಷ್ಟೇ. ಇನ್ನೂ ಬೇರೆ ಬೇರೆ ಥರ ದುಡ್ಡು ಮಾಡ್ಬೋದು. ಅದು ನಿಮ್ಮ ತಲೆಯಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ದುಡ್ಡು ಮಾಡ್ಕೊಳ್ಳಿ, ಚೆನ್ನಾಗಿರಿ.